ದೇಶದ ನಮ್ಮ ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸುವ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದು, ಅದರ ಮುಂದುವರೆದ ಭಾಗವಾಗಿ ಸಂಘಟನೆಯೊಂದು ಇಲ್ಲಿ ದೇವಸ್ಥಾನದಲ್ಲಿ ಬಂದು ರಾಹುಲ್ ಗಾಂಧಿಯವರ ಬಗ್ಗೆ ಪ್ರಾರ್ಥನೆ ಮಾಡಿರ್ತಾರೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಮಾತಾಡೋದು, ಲೋಕಸಭೆ ಅಂತ ಹೇಳಿದರೆ ಪ್ರತಿ ಶಬ್ದಗಳು ಕಡತದಲ್ಲಿ ಬರ್ತದೆ. ಇಂಚು ಯಾವುದು ಕೂಡ ಅದಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಸರಿ ಸ್ಪೀಕರ್ರ ಆದೇಶ ತೆಗೀಲಿಕ್ಕಾಗುತ್ತೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಯಥಾವತ್ತಾಗಿ ನಮ್ಮ ಕಡತಲ್ಲಿ ಸಿಗುತ್ತೆ. ಎಲ್ಲಿ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥ ಮಾತನ್ನು ಹೇಳಿಲ್ಲ. ಅದು ಕಡತದಲ್ಲಿ ನಾನು ಕೇವಲ ಎಲ್ಲ ದಾರಿಯಲ್ಲಿ ಹೋಗಿರ್ತಕ್ಕಂಥ ಮಾತುಗಳನ್ನು ನಾನು ಮಾತಾಡುವುದು. ಇದು ಲೋಕಸಭೆಯ ನಡವಳಿಕೆಗಳು, ಅದು ಕಡತದಲ್ಲಿ ಬರ್ತದೆ. ಅವರು ಹೇಳಿದ್ದು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ, ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ. ಅಂದರೆ ಅದು ಧರ್ಮಕ್ಕೆ ಗೌರವ ಮಾಡಿರ್ತಕ್ಕಂಥದ್ದು, ಅವಮಾನ ಮಾಡಿರ್ತಕ್ಕಂಥದ್ದಲ್ಲ. ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ, ಅವಕಾಶ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇದು ಈ ದೇಶದ ಲೋಕಸಭೆಯ ಕಡತದಲ್ಲಿ ಬಂದಿದೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರು ಬಹುಶಃ ನಡವಳಿಕೆಯನ್ನು ತಿದ್ದಲಿಕ್ಕೆ ಆಗೋದಿಲ್ಲ. ನಡವಳಿಕೆ ಯಥಾವತ್ತಾಗಿ ಮುದ್ರಕ್ಕೆ ಹೋಗ್ತದೆ, ಅಲ್ಲಿ ಅದನ್ನು ಬರೆದಿಡ್ತಾರೆ. ಅದು ಯಾವ ಕಾಲದಲ್ಲಿ ಅದು ಒಂದು ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿರ್ತದೆ. ಈ ಡಾಕ್ಯುಮೆಂಟ್ ಎವಿಡೆನ್ಸ್, ನಾವೊಂದು ವಾಕ್ಯವನ್ನು ಡಾಕ್ಯುಮೆಂಟ್ ಎವಿಡೆನ್ಸ್, ಈ ವಕೀಲರು ಹೇಳ್ತಾರೆ ಡಾಕ್ಯುಮೆಂಟ್ ಎವಿಡೆನ್ಸ್. ಈ ಡಾಕ್ಯುಮೆಂಟ್ ಎವಿಡೆನ್ಸ್ ಪರಿಪೂರ್ಣವಾದಿಲ್ಲ. ಅಲೋ ಬೇಬಿ, ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇದೆ, ಆದ್ದರಿಂದ ಅದನ್ನು ಸುಳ್ಳು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ನಾವು ಅದಕ್ಕೆ ಉತ್ತರವನ್ನು ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದೇವೆ. ಕೆಲವು ಸರಿ ನಮಗೂ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ, ಅದೆಲ್ಲ ಮುಖ್ಯ ವಿಚಾರ ಅಲ್ಲ. ಆದರೆ ಬಹುಶಃ ನಾವು ಸತ್ಯವನ್ನು ಪ್ರತಿಪಾದಿಸ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಇವತ್ತು ದೇವರ ಎದುರುಗಡೆ ಒಂದು ಪ್ರಾರ್ಥನೆ ಮಾಡಿದ್ದೇವೆ. ನಾನು ಇಲ್ಲಿ ಯಾರು ದೇವಸ್ಥಾನದ ಒಳಗಡೆ ನಾವು ರಾಜಕೀಯ ಮಾತಾಡಿದ್ದೇವೆ ಅಂತ ಬರಬಾರ್ದು ಅಂತೇಳಿ ನಾನು ಹೊರಗಡೆ ಹೊರಾಂಗಣದಲ್ಲಿ ನಿಂತು ಮಾತಾಡ್ತಿದ್ದೇನೆ. ಇವತ್ತು ರಾಜಕೀಯ ದೃಷ್ಟಿಯಲ್ಲ, ಬೇರೆಯವರೆಲ್ಲ ರಾಜಕೀಯ ಲಾಭದ ದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅನೇಕ ಸಂದರ್ಭಗಳಿವೆ, ನಮ್ಮಲ್ಲಿ ಸುಳ್ಳುಗಳನ್ನ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದೆ. ನಾನು ಕೂಡ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಬಹುಶಃ ಕೆಲವು ಸಲ ನಮ್ಮನ್ನು ಸನ್ನದ್ಧ ಮಾಡ್ಬೋದು. ನಾವೊಂದು 6 ಸಾರಿ ವಿಧಾನಸಭೆಯಲ್ಲಿ ಗೆದ್ದವನು, 9 ಸಾರಿ ನಾನು ಓಟಿಗೆ ನಿಂತವನು, ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯರಾಗದಿದ್ದವರು ನಮ್ಮಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ನಾನು PLD ಬ್ಯಾಂಕಲ್ಲಿ 6 ವರ್ಷ ML ಆಗೋದಕ್ಕೆ ಮೊದಲು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ, ನೇರವಾಗಿ ಶಾಸನ ಸಭೆಗೆಲ್ಲ. ಈ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಸೋತಿರುವಾಗ ನಾನು ಒಬ್ಬನೇ ಗೆದ್ದಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಅವರಿಗೆ ನಾನು ಉತ್ತರ ಕೊಡುವಂಥದ್ದಲ್ಲ. ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಕ್ಕೂ